ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಜೈ ವಾಸವಿ. ಕಾರ್ತಿಕ ಪುರಾಣ ಅಧ್ಯಾಯ 24. ಅಂಬರೀಷನು ದ್ವಾದಶಿ ವ್ರತವನ್ನು ಆಚರಿಸುವುದು. ಅತಿ ಮಹರ್ಷಿಯು ಪುನಃ ಕುಂಭ ಸಂಭವನೊಂದಿಗೆ ಹೀಗೆಂದನು. ಎಲೆ ಅಗಸ್ತ್ಯ ಮಹರ್ಷಿಯೇ, ಕಾರ್ತಿಕ ವ್ರತದ ಮಹಿಮೆಯನ್ನು ಕುರಿತು ಎಷ್ಟು ಹೇಳಿದರೂ ಎಷ್ಟು ಕೇಳಿದರೂ ಆಸೆ ತೀರದು. ಆದ್ದರಿಂದ ಇನ್ನೂ ಹೇಳುತ್ತೇನೆ. ಸಾವಧಾನ ಚಿತ್ತದಿಂದ ಕೇಳುವವನಾಗೂ. ಯಾವ ಮನುಷ್ಯನೇ ಆಗಲಿ ಗಂಗಾ ನದಿಯಂತಹ ಮಹಾನದಿಗಳಲ್ಲಿ ಸ್ನಾನವನ್ನು ಆಚರಿಸಿದರೂ, ಸೂರ್ಯಚಂದ್ರ ಗ್ರಹಣಾದಿ ಪರ್ವದಿನಗಳಲ್ಲೂ ಸ್ನಾನ ದಾನಾದಿಗಳನ್ನು ಮಾಡಿದರೂ ಅಂಥವರಿಗೆ ಶ್ರೇಷ್ಠವಾದ ಫಲವುಂಟು. ಶ್ರೀಮನ್ನಾರಾಯಣ ನಿಜತತ್ವವನ್ನು ತಿಳಿಸುವಂತಹ ಕಾರ್ತಿಕ ವ್ರತವನ್ನು ಶುದ್ಧ ದ್ವಾದಶಿ ದಿನ ಭಕ್ತಿ ಶ್ರದ್ಧೆಯಿಂದ ಕೂಡಿದವನಿಗೆ ಕಿಂಚಿತ್ ದಾನ ಧರ್ಮವನ್ನು ಮಾಡಿದರೂ ಹೆಚ್ಚಾದ ಫಲವು ಲಭಿಸುವುದು. ಕಾರ್ತಿಕ ಶುದ್ಧ ದ್ವಾದಶಿ ದಿನ ಸ್ನಾನ ದಾನ ಧರ್ಮಗಳಲ್ಲಿ ಯಾವುದನ್ನು ಮಾಡಿದರೂ ಇದಕ್ಕಿಂತ ಅಧಿಕವಾದ ಫಲವು ಲಭಿಸುವುದು. ಆ ದ್ವಾದಶಿ ದಿನ ಆಚರಿಸಿದ ಸತ್ಕಾರ್ಯ ಫಲವು ಇತರ ಕಾಲಗಳಲ್ಲಿ ಆಚರಿಸಿದ ಧರ್ಮ ಕಾರ್ಯಕ್ಕಿಂತ ಕೋಟಿಯಷ್ಟು ಫಲಪ್ರದವಾಗುವುದು. ಯಾವ ರೀತಿ ಕಾರ್ತಿಕ ಶುದ್ಧ ದ್ವಾದಶಿ ವ್ರತವನ್ನು ಆಚರಿಸಬೇಕೆಂಬುದನ್ನು ತಿಳಿಸುವೆನು. ಆಲಿಸು. ಕಾರ್ತಿಕ ಶುದ್ಧ ದಶಮಿ ದಿನ ಹಗಲು ಮಾತ್ರವೇ ಭೋಜನ ಮಾಡಬೇಕು. ರಾತ್ರಿ ಭೋಜನವನ್ನು ಮಾಡಕೂಡದು. ಏಕಾದಶಿ ದಿನ ಪೂರ್ತಿಯಾಗಿ ಉಪವಾಸವಿರಬೇಕು. ಇದಾದ ಮೇಲೆ ಕಾರ್ತಿಕ ಶುದ್ಧ ದ್ವಾದಶಿ ದಿನ ಇತರವಾದ ವ್ರತಾಚರಣೆಯನ್ನು ವರ್ಜಿಸಿ ದ್ವಾದಶಿ ಗಳಿಗೆಗಳಿರುವಾಗಲೇ ಭುಂಜಿಸಬೇಕು. ಪೂರ್ವಕಾಲದಲ್ಲಿ ಅಂಬರೀಷನೆಂಬ ಒಬ್ಬ ರಾಜನಿದ್ದನು. ಆತನು ಶ್ರೀಹರಿಯಲ್ಲಿ ಭಕ್ತಿಯುಳ್ಳವನಾಗಿ ದ್ವಾದಶಿ ವ್ರತಪ್ರಿಯವನ್ನಾಗಿ ಪ್ರತಿ ದ್ವಾದಶಿ ದಿನ ತಪ್ಪದೆ ವ್ರತಾಚರಣೆಯನ್ನು ನಡೆಸುತ್ತಿದ್ದನು. ಒಂದು ದಿನ ದ್ವಾದಶಿಯಂದು ಕೆಲವೇ ಗಳಿಗೆಗಳು ಮಾತ್ರ ಇದ್ದವು. ಆದ್ದರಿಂದ ಆ ರಾಜನು ಪ್ರಾತಃ ಕಾಲಕ್ಕೆ ಮುಂಚೆಯೇ ಎದ್ದು ಕಾಲಕೃತ್ಯಗಳನ್ನು ನಿರ್ವಹಿಸಿಕೊಂಡು ದ್ವಾದಶಿ ವ್ರತವನ್ನು ಪೂರ್ತಿಯಾಗಿ ಮುಗಿಸಿಕೊಂಡು ಬ್ರಾಹ್ಮಣ ಭೋಜನವನ್ನು ನಡೆಸಲು ಆಲೋಚಿಸಿದನು. ಆ ಸಮಯದಲ್ಲಿ ಅಲ್ಲಿಗೆ ಅತ್ಯಂತ ಕೋಪಿಷ್ಠನೆಂದು ಹೆಸರಾಂತ ದೂರ್ವಾಸ ಮಹಾಮುನಿಯು ಬಂದನು. ಕೂಡಲೇ ಆ ಮಹರ್ಷಿಗೆ ಗೌರವ ಪುರಸ್ಕಾರವಾಗಿ ಆಧರಿಸಿ ದ್ವಾದಶಿ ಗಳಿಗೆಯ ಮುಗಿಯುವುದರೊಳಗೆಯೇ ಭೋಜನವನ್ನು ಮುಗಿಸಬೇಕು. ಆದ್ದರಿಂದ ತ್ವರೆಯಾಗಿ ಸ್ನಾನವನ್ನು ಆಚರಿಸಿ ಬರಬೇಕು ಎಂದು ಪ್ರಾರ್ಥಿಸಿದನು. ದೂರ್ವಾಸ ಮುನಿಯು ಸ್ನಾನಾರ್ಥವಾಗಿ ಸಮೀಪದಲ್ಲಿದ್ದ ನದಿಗೆ ಹೋಗಿ ಎಷ್ಟು ಹೊತ್ತಾದರೂ ಬರಲಿಲ್ಲ. ಆಗ ಆ ರಾಜನು ತನ್ನಲ್ಲಿ ತಾನೇ ಈ ರೀತಿ ತರ್ಕಿಸತೊಡಗಿದನು. ದ್ವಾದಶಿ ಗಳಿಗೆಗಳು ಅತಿಕ್ರಮಿಸುತ್ತಿವೆ. ನನ್ನ ಮನೆಗೆ ಅತಿಥಿಯಾಗಿ ಬಂದ ಬ್ರಾಹ್ಮಣನು ಸ್ನಾನಕ್ಕೆ ಹೋಗಿ ಇನ್ನೂ ಬರಲಿಲ್ಲ. ವಿಪ್ರವರ್ಯನಿಗೆ ಆತಿಥ್ಯವನ್ನು ನಡೆಸುವೆನೆಂದು ಮಾತುಕೊಟ್ಟು ಅದನ್ನು ನಡೆಸದಿದ್ದರೆ ಪಾಪ ಹೇತವಾಗುವುದು. ಹಾಗೆ ಮಾಡುವುದು ನನಗೆ ಮರ್ಯಾದೆಯಲ್ಲ. ಆ ಮಹಾತ್ಮನು ಬರುವವರೆಗೂ ನಿರೀಕ್ಷಿಸುತ್ತಾ ಕುಳಿತರೆ ದ್ವಾದಶಿ ಗಳಿಗೆಗಳು ಮುಗಿದು ಹೋಗುವವು. ಇದರಿಂದ ವ್ರತಭಂಗವಾಗುವುದು. ಆಹಾ! ಆ ಮುನಿಯು ಅತ್ಯಂತ ಕೋಪವಿಷ್ಟನು. ಆತನು ಬರದೆ ಪಾರಣೆಯನ್ನು ನಡೆಸಿದರೂ ನನಗೆ ಶಾಪವನ್ನು ಕೊಡುವನು. ಈಗ ಏನು ಮಾಡುವುದಕ್ಕೂ ನನಗೆ ದಿಕ್ಕೇ ತೋಚದಂತಾಗಿದೆ. ದ್ವಾದಶಿ ಗಳಿಗೆಗಳು ದಾಟಕೂಡದು. ಬ್ರಾಹ್ಮಣನು ಭುಂಜಿಸದೆ ನಾನು ಭುಂಜಿಸಕೂಡದು. ದ್ವಾದಶಿ ಗಳಿಗೆಗಳು ಮುಗಿದರೆ ಹರಿಭಕ್ತಿ ವರ್ಜಿತವಾಗುವುದೇ ಅಲ್ಲದೆ ಈ ಜನ್ಮದಲ್ಲಿಯೂ ಕಳೆದು ಹೋದ ಜನ್ಮಾಂತರಗಳಲ್ಲಿಯೂ ಆಚರಿಸಿದ ಪುಣ್ಯವೆಲ್ಲ ನಶಿಸುವುದೆಂದು ಅದಕ್ಕೆ ಬೇರ್ಯಾವ ಪ್ರಾಯಶ್ಚಿತ್ತವೂ ಇಲ್ಲವೆಂದು ಅಂದುಕೊಂಡನು. ಮುನಿಯು ಬರದೆ ತಾನು ದ್ವಾದಶಿ ಪಾರಣೆಯನ್ನು ಆಚರಿಸಿದರೆ ನನಗೆ ಶಾಪವು ತಪ್ಪದು. ಆದರೂ ಬ್ರಾಹ್ಮಣ ಶ್ರೀಹರಿ ಎಂಬ ಇಬ್ಬರಲ್ಲಿ ಶ್ರೀಹರಿಯೇ ಶ್ರೇಷ್ಠ. ಆದ್ದರಿಂದ ದ್ವಾದಶಿ ಗಳಿಗೆಯು ಅತಿಕ್ರಮಿಸುವುದಕ್ಕೆ ಮುಂಚೆಯೇ ಪಾರಣೆಯನ್ನು ಮುಗಿಸುವುದೇ ನನ್ನ ಕರ್ತವ್ಯವು. ಆದರೂ ಕೂಡ ಸರ್ವಜ್ಞರಾದವರು ದೊಡ್ಡವರು ಆದವರ ಅನುಮತಿ ಪಡೆದು ಅದರಂತೆ ನಡೆಯುವನು ಎಂದು ನಿರ್ಧರಿಸಿ ಅಲ್ಲಿದ್ದ ಮಹಾನುಭಾವರನ್ನು ಕುರಿತು, ಎಲೆ ಸರ್ವಜ್ಞರು ವಿದ್ವಾಂಸರು ಆದ ವಿಪ್ರವರ್ಯರೇ, ನನ್ನ ಸಂಶಯವನ್ನು ನಿವಾರಿಸಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡಿ ಎಂದು ಪ್ರಾರ್ಥಿಸಿ ಹೀಗೆ ಅವರನ್ನು ಪ್ರಶ್ನಿಸಿದನು. ಎಲೆ ಮಹಾನುಭಾವರೇ, ಹಿಂದಿನ ರಾತ್ರಿ ಏಕಾದಶಿಯಾಗಿದ್ದರಿಂದ ಕಠಿಣವಾದ ಉಪವಾಸವನ್ನು ಸಲ್ಲಿಸಿ ಇಂದು ದ್ವಾದಶಿ ಗಳಿಗೆಗಳು ಅತಿಕ್ರಮಿಸುವುದಕ್ಕೆ ಮುಂಚೆಯೇ ಭೋಜನವನ್ನು ಮಾಡಲು ಸಂಧಿಸಿದ್ದನಾಗಿ ನಾನಿರಲು ದೂರ್ವಾಸ ಮಹರ್ಷಿಯು ನನ್ನ ಮನೆಗೆ ದಯಮಾಡಿಸಿದನು. ನಾನು ದ್ವಾದಶಿ ಗಳಿಗೆಯು ಮುಗಿಯುವುದಕ್ಕೆ ಮುಂಚೆಯೇ ಭೋಜನವನ್ನು ಆಚರಿಸಬೇಕು. ಆದ್ದರಿಂದ ಕೂಡಲೇ ಸ್ನಾನವನ್ನು ಮುಗಿಸಿಕೊಂಡು ಬನ್ನಿ. ದ್ವಾದಶಿ ಗಳಿಗೆಯು ಮುಗಿಯುವುದರೊಳಗೆ ಭೋಜನವನ್ನು ಮಾಡುವುದೇ ಅಥವಾ ಮುನಿಯು ಬರುವವರೆಗೂ ನಿರೀಕ್ಷಣೆಯಲ್ಲಿರುವುದೇ ಎಂಬೀ ಎರಡು ವಿಷಯಗಳಲ್ಲಿ ನನಗೆ ಯಾವುದು ಅವಶ್ಯ ಆಚರಣೆ ಎಂಬುದನ್ನು ತಿಳಿಸುವಿರಾ ಎನ್ನಲು ತಮ್ಮಲ್ಲಿ ತಾವೇ ಸ್ವಲ್ಪ ಕಾಲ ಈ ವಿಷಯವನ್ನು ಕುರಿತು ವಿಮರ್ಶಿಸಿಕೊಂಡು ಕೊನೆಗೆ ರಾಜ, ಸರ್ವ ಪ್ರಾಣಿಗಳಲ್ಲಿಯೂ ಭಗವಂತನು ಜಠರಾಗ್ನಿ ರೂಪದಲ್ಲಿರುವನು. ಆ ಅಗ್ನಿದೇವರು ಸರ್ವ ಪ್ರಾಣಿಗಳಿಗೂ ಹಸಿವನ್ನುಂಟು ಮಾಡಿ ಜೀವರು ಭುಂಜಿಸಿದರೆ ಚತುರ್ವಿಧಾನಗಳನ್ನು ಪಚನವಾಗುವಂತೆ ಮಾಡಿ ಶರೀರೇಂದ್ರಿಯಗಳಿಗೆ ಬಲವನ್ನು ಉಂಟು ಮಾಡುವವನು. ವಾಯುವಿನಿಂದ ಅಗ್ನಿಯು ಪ್ರಜ್ವಲಿಸುವಂತೆ ಪ್ರಾಣವಾಯುವಿನಿಂದ ಜಠರಾಗ್ನಿ ಪ್ರಜ್ವಲಿಸಿ ಹಸಿವು ಬಾಯಾರಿಕೆಗಳನ್ನು ಉಂಟು ಮಾಡುವುದು. ಇದರ ನಿವಾರಾರ್ಥವಾಗಿ ಅನ್ನಪಾನೀಯಗಳನ್ನು ಉಪಯೋಗಿಸುವೆವು. ಆದ್ದರಿಂದಲೇ ಅಗ್ನಿದೇವನು ಪೂಜನೀಯನಾಗಿರುವನು. ಅಲ್ಲದೆ ದ್ವಾದಶಿ ಗಳಿಗೆಗಳು ಅತಿಕ್ರಮಿಸಿದ ನಂತರ ಭೋಜನವನ್ನು ಮಾಡಿದರೆ ಜನ್ಮಾಂತರಗಳ ಪುಣ್ಯವು ನಶಿಸುವುದು. ಪ್ರಾಣಿಗಳ ಗರ್ಭಗುಹರದಲ್ಲಿ ಜಠರಾಗ್ನಿ ರೂಪದಲ್ಲಿರುವ ಸರ್ವೇಶ್ವರನನ್ನು ಸಂತೋಷಪಡಿಸುವುದಕ್ಕೆ ದ್ವಾದಶಿಗಳಿಗೆ ಇರುವಾಗಲೇ ಭುಜಿಸುವುದು ಯುಕ್ತವೇ. ಆದರೂ ಜನ್ಮದಿಂದ ಮಾನವನು ಯಾವ ಕುಲಕ್ಕೆ ಸೇರಿದವನಾದರೂ ಅತಿಥಿಗೆ ಇಡಬೇಕು ಹೇಳಿದ ಬಳಿಕ ಆತನಿಗೆ ಭೋಜನವನ್ನಿಡದೆ ತಾನು ಭುಂಜಿಸಕೂಡದು. ಅದು ಅಲ್ಲದೆ ಮಹಾಬ್ರಾಹ್ಮಣನು ತಪೋನಿಷ್ಠ ಗರಿಷ್ಠನೂ ಆದ ದೂರ್ವಾಸ ಮಹರ್ಷಿಗೆ ಆತಿಥ್ಯವನ್ನು
ನೀಡುವುದೆನೆಂದು ಹೇಳಿ ಅದರಂತೆ ನಡೆದೆಯೇ ಭುಜಿಸುವುದು ಧರ್ಮವಲ್ಲ. ಈ ವಿಧವಾಗಿ ಬ್ರಾಹ್ಮಣನಿಗೆ ಅವಮಾನವನ್ನು ಮಾಡಿದ್ದೇ ಆದರೆ ಇಹಲೋಕದಲ್ಲಿ ಆಯುರ್ಭಾಗ್ಯವನ್ನು ಕಳೆದುಕೊಳ್ಳಬೇಕಾಗಿ ಬರುವುದಲ್ಲದೆ ತಾನು ಇದುವರೆಗೂ ನಡೆಸಿದ ಸತ್ಕಾರ್ಯಗಳು ಫಲವೂ ಕೂಡ ನಶಿಸುವವು. ಅಲ್ಲದೆ ದ್ವಾದಶಿ ವ್ರತವು ಬಿಟ್ಟರೂ ಬ್ರಾಹ್ಮಣನಿಗೆ ಆತಿಥ್ಯವನ್ನು ನೀಡದೆ ಭುಜಿಸಿದರೂ ಆ ದೋಷ ನಿವಾರಣೆಗಾಗಿ ಯಾವ ಪ್ರಾಯಶ್ಚಿತವೂ ಇಲ್ಲ. ಆದುದರಿಂದ ಈ ಎರಡೂ ನಮಗೆ ಸಮನಾಗಿಯೇ ಕಾಣುತ್ತದೆ ಎಂದು ಹೇಳಿ ಇನ್ನೂ ಶಾಸ್ತ್ರ ವಿಚಾರಗಳನ್ನು ನೋಡಿ ತಿಳಿದು ಆ ವಿಷಯವನ್ನು ಅಂಬರೀಷನೊಂದಿಗೆ ಹೇಳಲು ದ್ಯುಕ್ತರಾದರು. ಸ್ಕಾಂದ ಪುರಾಣಾಂತರ್ಗತ ಕಾರ್ತಿಕ ಪುರಾಣದಲ್ಲಿ ಅಂಬರೀಷನು ದ್ವಾದಶಿ ವ್ರತವನ್ನು ಆಚರಿಸುವುದು ಎಂಬ 24ನೇ ಅಧ್ಯಾಯವು ಮುಗಿದಿತು.